ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಮಣ್ಣು ಸಂರಕ್ಷಣೆ ಅನ್ನುವಂಥದ್ದು ಇವತ್ತು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಸವಾಲಾಗಿದೆ. ಕಾಫಿ ತೋಟಗಳಲ್ಲಿಯೂ ಕೂಡ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕು, ಅದರ ಆರೋಗ್ಯವನ್ನು ಸುಧಾರಿಸಬೇಕು. ಈ ನಿಟ್ಟಿನಲ್ಲಿ ಕಾಫಿ ತೋಟಗಳ ಸುಸ್ಥಿರ ಮಣ್ಣಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ SA ನದಾಫ್ ಅವರು. ನದಾಫ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಫಿ ತೋಟಗಳಲ್ಲಿ ಸುಸ್ಥಿರವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು ತುಂಬಾ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಈ ಮಣ್ಣಿನ ಆರೋಗ್ಯವನ್ನ ಕಾಪಾಡುವುದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು. ಮೊದಲನೇದಾಗಿ ಈ ಸುಸ್ಥಿರವಾಗಿ ನಾವು ಮಣ್ಣಿನ ಆರೋಗ್ಯವನ್ನ, ಮಣ್ಣಿನ ಒಂದು ಸೂಕ್ಷ್ಮಾಣುಜೀವಿಗಳನ್ನ, ರಸಾಯನ ವಸ್ತುಗಳನ್ನ ಸುಸ್ಥಿರವಾಗಿ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸುಸ್ಥಿರವಾಗಿ ಕಾಫಿಯನ್ನ ಮಾಡಬೇಕಂತಂದ್ರೆ ಮೊದಲನೇದಾಗಿ ಮಾಡ್ತಕ್ಕಂಥ ಒಂದು ಮುಖ್ಯ ವಿಷಯ ಏನಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ. ತದನಂತರ ಸೂಕ್ಷ್ಮ ಪೋಷಕಾಂಶಗಳ ಒಂದು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಸೂಕ್ಷ್ಮಾಣುಜೀವಿಗಳ ಒಂದು ಮಟ್ಟವನ್ನು ಕಳ್ಕೊಬೇಕಾಗಿದೆ. ಅದರ ಅನುಗುಣವಾಗಿ ಅದಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥ ರಸಗೊಬ್ಬರಗಳನ್ನು ಬಳಸಬೇಕಾಗತ್ತೆ. ತದನಂತರ ಸುಣ್ಣ ಹಾಕುವುದು. ಸುಣ್ಣವನ್ನು ಈ ಮಣ್ಣಿನ pH ಆಧಾರದ ಮೇಲೆ ನಾವು ಶಿಫಾರಸನ್ನು ಮಾಡ್ತೀವಿ. ಅದರ ಜೊತೆಗೆ ಸಾವಯವ ಇಂಗಾಲ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ಈ ಒಂದು ನೆರಳು ಮರಗಳನ್ನು ನಮ್ಮ ತೋಟಗಳಲ್ಲಿದ್ದಾಗ ಅದರಲ್ಲಿ ಬರ್ತಕ್ಕಂಥ ಎಲೆಗಳು ಕೆಳಗಡೆ ಬಿದ್ದು ಅದು ಡಿಕಾಂಪೋಸ್ ಆಗಿ ಅದು ಮತ್ತೆ ನಮ್ಮ ಖನಿಜಾಂಶಗಳನ್ನು ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸಗಳು ಮಾಡುತ್ತೆ. ಈ ಕಾರಣಕ್ಕೆ ಸಾವಯವ ಇಂಗಾಲವೂ ಸಹ ಜಾಸ್ತಿ ಬೇಕಾಗತ್ತೆ. ಹೀಗಾಗಿ ಸಾವಯವ ಇಂಗಾಲವನ್ನು ಹಾಕಬೇಕಾದ್ರೆ ನಾವು ಕಾಂಪೋಸ್ಟ್ಗಳನ್ನು ನಾವು ಸಮರ್ಪಕವಾಗಿ ಬಳಸಬೇಕಾಗತ್ತೆ. ತದನಂತರ ಸರಿಯಾದ ರೀತಿಯಲ್ಲಿ ರಸಗೊಬ್ಬರಗಳನ್ನು ಹಾಕದೆ ಸಾವಯವ ಅಂಶಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಸುಸ್ಥಿರವಾಗಿ ಮಾಡಬಹುದು. ತದನಂತರ ಬೆಳೆಗಳ ಆಯ್ಕೆಗಳನ್ನು ಸಹ ಮಾಡಬೇಕಾಗತ್ತೆ ನಾವು. ಅದಷ್ಟೇ ಅಲ್ಲ, ಕವರ್ ಕ್ರಾಪ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಹೆಚ್ಚಾಗಿ ಭೂಮಿಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದಾಗಲಿ ಅಥವಾ ತೇವಾಂಶಗಳನ್ನು ಈಸಿಯಾಗಿ ಹೊರಗಡೆ ಹಾಕೋದಾಗಲಿ ಅನ್ನೋ ತಡೆಗಟ್ಟು ಕಾರಣಕ್ಕೆ ಈ ಒಂದು ಕವರ್ ಕ್ರಾಪ್ಗಳನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಮಲ್ಚಿಂಗ್ ಅಂಥೇಳಿ ನಮ್ಮ ಮಣ್ಣಿಲಿರ್ತಕ್ಕಂಥ ಮಾಯಿಶ್ಚರ್ಗಳನ್ನು ಅಂತ ತೇವಾಂಶವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಈ ಮಲ್ಚಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಸುಸ್ಥಿರವಾಗಿ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಬೋದು, ಜೊತೆಗೆ ಪೋಷಕಾಂಶಗಳನ್ನು ಕಾಪಾಡ್ಬೋದು, ಸಾವಯವ ಅಂಶವನ್ನು ಕಾಪಾಡ್ಬೋದು, ಸೂಕ್ಷ್ಮ ಜೀವಿಗಳನ್ನು ನಾವು ಕಾಪಾಡಬಹುದು. ಇದರಿಂದ ಓವರಾಲ್ ಆಗಿ ನಾವು ಸುಸ್ಥಿರವಾಗಿ ಮಣ್ಣಿನ ಆರೋಗ್ಯ ಕೆಡದೆ ಹಾಗೆ ಸರಿಯಾದ ರೀತಿಯಲ್ಲಿ ನಾವು ಮಣ್ಣನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಕಾಫಿ ತೋಟಗಳ ಸುಸ್ಥಿರ ಮಣ್ಣಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ SA ನದಾಫ್ ಅವರು. ನದಾಫ್ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9480759336. ಕಾಫಿ ತೋಟಗಳಲ್ಲಿ ಸುಸ್ಥಿರ ಮಣ್ಣಿನ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟ ನದಾಫ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.